ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಕರ್ನಾಟಕ ಜನಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿದ್ದೇನೆ. ಜಿಲ್ಲೆಯಲ್ಲಿ ಹೊಸದಾಗಿ ಅಧ್ಯಕ್ಷರಾಗಿ ನಾವು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ. ನಮ್ಮ ಫಸ್ಟ್ ಒಂದನೇ ಗುರಿ ಏನಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನ ಏಪ್ರಿಲ್ 14 ಒಳಗೆ ಪುತ್ಲಿನ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನ ಅನಾವರಣ ಮಾಡಬೇಕಂತ ನಮ್ಮ ಗುರಿ ಇದೆ. ಇದು ಸರ್ಕಾರನ ಯೋಚನೆ ಮಾಡಬೇಕು, ಮತ್ತೆ ಜಿಲ್ಲಾಡಳಿತನ ಯೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನ ಇಡಲೇಬೇಕಂತ ನಮ್ಮ ಫಸ್ಟು ಚಿಂತಾಮಣಿಯಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ ಕೆಲಜಾತಿಯವರು ಏನಾದ್ರು ಧರ್ತಿಗಳು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವ್ರು ಉಸೂಲು ಅಂತಾರೆ. ಉಸೂಲು ಅಂತ ನಾವು ಉಸೂಲು ಮಾಡಕ್ಕೆ ಹೋಗಿಲ್ಲ. ನಮ್ಮ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಕೊಡೋಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲೂ ಸೌಲಭ್ಯ ಇದೆ. ಆದರೆ ಅಲ್ಲಿಂದ ಮೇಲ್ವಿಚಾರಕರು ಎಲ್ಲ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಅಂಗಡಿಯಲ್ಲಿ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಏನು ಮಾರ್ಕೆಟಲ್ಲಿ ಮೂಟೆಗಳು ಎತ್ಕೊಂಡು ಹೋಗಿ ಮಾರಿರೋ ಮೂಟೆಗಳು ಮತ್ತೆ ಕಟಿಂಗ್ ಮಾಡಿದ್ದೀವಿ ಅಂತ ಹೇಳಿ ಸುಮಾರು ಒಬ್ಬ ಹುಡುಗನ ಕೂಡ ಯಾವ ಹಾಸ್ಟೆಲ್ ಕಟಿಂಗ್ ಮಾಡಿಲ್ಲ. ಎಲ್ಲ ಬಿಲ್ ಬುಕ್ ಎಲ್ಲ ನಮ್ಮ ಹತ್ರ ಇದೆ. ಒರಿಜಿನಲ್ ಬಿಲ್ ಬುಕ್ ಎಲ್ಲ ದಾಖಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷರಾಗಿದ್ದೇನೆ. ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕಿದೆ, 6 ತಾಲೂಕಲ್ಲೂ ಕೂಡ ನಮ್ಗೆ ಈಗಾಗಲೇ ನಮ್ಮ ಸಂಘಟನೆಯಿಂದ ಕಮಿಟಿಗಳಿವೆ. ಅದರ ಜೊತೆಗೆ ಆಲ್ ಇಂಡಿಯಾ BSP ಕಮಿಟಿಗಳು ಮಾಡಿಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಹಾಗೆಯೇ ಏನು ಇದು MLA ಎಲೆಕ್ಷನ್ ಬಂದಾಗ ಎಲ್ಲಕ್ಕೂ ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ. ನಾವು ಗೆಲ್ಲಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಿದ್ದನಾಕ, ಪೆರಿಯಾರು, ಶಾಹು ಮಹಾರಾಜ್, ಪೆರಿಯಾರು, ನಾರಾಯಣಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರು ಆದಿಯಲ್ಲಿ ಬಂದಂಥ ನಾವೆಲ್ಲ ಬಹುಜನರು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಹೋಬಳಿಯಲ್ಲೂ ಪಂಚಾಯಿತಿಯಲ್ಲೂ ಅಲ್ಲೆಲ್ಲಿಗೂ ಪ್ರಚಾರ ಮಾಡಿ ಪಾರ್ಟಿಯನ್ನು ಬೆಳೆಸೋಕ್ಕೆ ನಾನು ತುಂಬ ಸಮೃದ್ಧವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ನನಗಿದೆ.